ಮೊದಲನೇದಾಗಿ ಪಠ್ಯಕ್ರಮ, ಶಿಕ್ಷಣ ಗುಣಮಟ್ಟ ಮತ್ತು ಶಾಲೆಗಳ ಅಭಿವೃದ್ಧಿ ಇವುಗಳ ಬಗ್ಗೆ ಹೇಳಿಕೆ ಕೊಡೋದು ಬಹಳ ಕಡಿಮೆ. ರಾಜಕೀಯ ಕಾರಣದ ಹೇಳಿಕೆಗಳೇ ಹೆಚ್ಚಾಗಿರ್ತವೆ. ಹಾಗಾಗಿ ಒಬ್ಬ ಶಿಕ್ಷಣ ಸಚಿವನಲ್ಲಿ ಇರಬೇಕಾದಂತಹ ಯಾವ ಗುಣಮಟ್ಟ ಮತ್ತು ನೈತಿಕ ಮೌಲ್ಯಗಳು ಇದ್ವೋ ಅದು ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಲ್ಲಿ ಸಂಪೂರ್ಣವಾಗಿ ಇಲ್ಲದೇ ಇರುವಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಇವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದ NEP ಬದಲಾಗಿ SEP ತರ್ತೇನೆ, ಪಠ್ಯಕ್ರಮದಲ್ಲಿ ಬದಲಾವಣೆಗಳನ್ನು ಮಾಡ್ತಾನೆ, ಈ ರೀತಿಯ ಗೊಂದಲಗಳನ್ನೇ ಮಾಡ್ತಾ ಬಂದರು. ಮೊನ್ನೆ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ SA2 ಇದು 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿ ಮಕ್ಕಳ ಪರೀಕ್ಷೆಯನ್ನು ನಡೆಸ್ತವೆ. ಅದಕ್ಕೆ ಕ್ವಶನ್ ಪೇಪರ್ಸನ್ನು ಮಾತ್ರ ನಾವು ಕೊಡ್ತೇವೆ, ಆನ್ಸರ್ ಪೇಪರನ್ನು ಅವರೇ ತರಬೇಕು ಅಂತೇಳಿ ಹೇಳಿದರು. ಇದರ ಬಗ್ಗೆ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ತಲುಪಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದ್ದರು. ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಕೋರ್ಟಿಗೆ ಹೋಗಿ ಸ್ಟೇ ತಂದರು. ಈಗ ಅದನ್ನು ಸರ್ಕಾರ ವಿಭಾಗೀಯ ನ್ಯಾಯಾಲಯದಿಂದ ಅದನ್ನು ತೆರವುಗೊಳಿಸುವಂಥದ್ದು ಮಾಡಿದೆ. ಮತ್ತು ಈಗ ಹೊಸ ಸುತ್ತೋಲೆಯನ್ನು ಕಳಿಸಿದ್ದಾರೆ. ನಾವು ಕ್ವಶನ್ ಪೇಪರನ್ನು ನಾವು ಕಳಿಸ್ತೇವೆ, ಶಾಲೆಯ ಪ್ರಾಂಶುಪಾಲರು ಮತ್ತು ಹೆಡ್ ಮಾಸ್ಟ್ರು 4 ಪೇಜ್ಗೆ ₹1 ಅಂತೆ ಹಣವನ್ನು ಮಂಡಳಿಯಿಂದ ಪಡೆದು ಆನ್ಸರ್ ಪೇಪರನ್ನು ಕೊಡಬೇಕು ಅಂತ ಹೇಳಿ ಈಗ ಹೊಸ ಸುತ್ತೋಲೆಯನ್ನು ಮಾಡಿದ್ದಾರೆ. ಅಂದರೆ ಶಿಕ್ಷಣ ಇಲಾಖೆ ಯಾವ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಕಾನೂನಾತ್ಮಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಬದಲಾಗಿ ಒಂದು ಸುತ್ತೋಲೆ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಂಡು ಇಂಥ ಗೊಂದಲಗಳಿಗೆ ಶಿಕ್ಷಣ ಸಚಿವರು ಕಾರಣ ಆಗಿದ್ದಾರೆ. ಹಾಗಾಗಿ ಸರ್ಕಾರ ಮೊದಲನೇದಾಗಿ ಪೋಷಕರಿಗೆ ಪರೀಕ್ಷೆ ಯಾವ ವಿಧಾನದಲ್ಲಿ ನಡೆಯುತ್ತೆ, ಇದು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೂ ಇದು ಅನ್ವಯಿಸುತ್ತಾ, ಎರಡನೇದು 4 ಪೇಜ್ಗೆ ₹1 ಅಂತ ಹಣವನ್ನು ಮಂಡಳಿ ಕೊಡುತ್ತೆ, ಹೆಡ್ ಮಾಸ್ಟ್ರು ಪ್ರಿನ್ಸಿಪಾಲ್ ಅವರು ಪೇಪರ್ನ ರೆಡಿ ಮಾಡಬೇಕು, ಆನ್ಸರ್ ಶೀಟನ್ನು ನೀವು ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮಕ್ಕಳಿಗೆ ಅದನ್ನು ಸಪ್ಲೈ ಮಾಡ್ಕೊಳ್ಳೋದಕ್ಕೆ ಅವರು ತಯಾರಿ ಇದೆಯೋ ಇಲ್ವೋ. ಸೊ ನಾಳೆ 11ನೇ ತಾರೀಕಿನಿಂದನೇ ಏನು ಮಕ್ಕಳ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ಪೋಷಕರು ಮಕ್ಕಳನ್ನು ಕಳಿಸುವಾಗ ಇವರ ಮೇಲೆ ವಿಶ್ವಾಸ ಇಟ್ಟು ಇವರನ್ನು ಹಾಗೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಪರೀಕ್ಷೆ ಬರೀಲಿಕ್ಕೆ ಕಳಿಸ್ಬೇಕು, ಅಥವಾ ವಿತ್ ಆನ್ಸರ್ ಶೀಟ್ ಜೊತೆಗೆ ಮಕ್ಕಳನ್ನು ಕಳಿಸಬೇಕು. ಈ ಎಲ್ಲ ಗೊಂದಲಗಳನ್ನು ತಕ್ಷಣಕ್ಕೆ ನಿವಾರಣೆ ಮಾಡಬೇಕು. ಈ ಶಿಕ್ಷಣ ಸಚಿವರ ವೈಫಲ್ಯವನ್ನು ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೇನೆ.